ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಫುಡ್ ರೋಟೀನು ನನಗೇನೇನು ಬಯಕೆ ಇತ್ತು ತಿನ್ನಬೇಕು ಅಂತ ನನಗೇನೇನು ಅನ್ನಿಸ್ತಾ ಇತ್ತು, ಆಸೆ ಆಗ್ತಿತ್ತು ಜಾಸ್ತಿ ಫಸ್ಟು 3-4 ಮಂತ್ಸಲ್ಲಿ ನಿಮ್ಮೊಟ್ಟಿಗೆ ನಾನು ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನನಗೆ ಏನೇನು ಟೆಸ್ಟ್ ಎಲ್ಲ ಇತ್ತು ನಲ್ಲಿಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಹಣ್ಣಾಗಿರೋ ನಲ್ಲಿಕಾಯಿ ಇದೆ. ಯಾವುದು ಎಳೆದು ಕೊಟ್ಟಿಲ್ಲ ನನಗೆ. ಇದು ನನ್ನ ಫ್ರೆಂಡು ಅವ್ರ ಫಾರ್ಮಲ್ಲೇ ಬೆಳೆದಿರೋ ಹಣ್ಣನ್ನು ನನಗೆ ಕಳಿಸಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಈ ಸರಿ ನಲ್ಲಿಕಾಯಿ ಕ್ರೇವಿಂಗ್ ಅದು ಯಾಕಷ್ಟು ಅಂತ ಗೊತ್ತಿಲ್ಲ, ತುಂಬ ಕ್ರೇವಿಂಗ್ ಆಗ್ತಿತ್ತು ತಿನ್ನೋದಕ್ಕೆ. ಎಲ್ಲಿ ಸಿಕ್ಕಿದ್ರೂ ನನಗೆ ತಿನ್ನಬೇಕು ಅಂತ ತುಂಬ ಅನಿಸೋದು ನೋಡಿ. ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಇದು ಹತ್ತಿ ಹಣ್ಣು, ಇದನ್ನು ಕೊಟ್ಟು ಕಳಿಸಿದ್ದಾಳೆ. ಇದು ನಾನು ನಮ್ಮೂರಲ್ಲೆಲ್ಲ ನೋಡ್ರೆ ತುಂಬ ಚಿಕ್ಕದು ನೋಡಿದ್ದೆ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ, ಒಳ್ಳೆ ಹಣ್ಣು ಇದ್ರ ಥರ ಇದೆ. ಈ ಪಿಯಾರ್ಸ್ ಎಲ್ಲ ಬರುತ್ತಲ್ಲ ಆ ಥರ ಇದೆ, ಇಷ್ಟು ದೊಡ್ಡದು. ಇದು ಅವ್ರ ಫಾರ್ಮಲ್ಲಿ ಬೆಳೆದಿರೋದಂತೆ. ನನಗೂ ಗೊತ್ತಿಲ್ಲ, ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇಷ್ಟು ದೊಡ್ಡದು ಹೆಂಗೆ ತಿನ್ನೋದಂತ ನನಗೂ ಗೊತ್ತಿಲ್ಲ. ಆಮೇಲೆ ಇದೇನಿರ್ಬೋದು. ಇದು ನಾನು ಫಸ್ಟ್ ನೋಡ್ಬಿಟ್ಟು ಚಕೋತ ಅಂದ್ಕೊಂಡೆ, ಬಿಕಾಸ್ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಫಸ್ಟ್ ಚಕೋತ ಅಂದ್ಕೊಂಡೆ, ಆಮೇಲೆ ಇದು ಚಕೋತ ಅಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಕೇಳಿದೆ, ಇದು ಚಕೋತ ಅಲ್ಲ, ಇದು ಇಡ್ಲಿಕಾಯಿ ಅಂದ್ಲು. ಇಷ್ಟೊಂದು ಚೆನ್ನಾಗಿದೆ ನೋಡಿ, ದೊಡ್ಡದು ಇಡ್ಲಿಕಾಯಿ. ಚಿತ್ರಾನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. 3 ಇಡ್ಲಿಕಾಯಿ ಕೊಟ್ಟು ಕಳಿಸಿದ್ದಾಳೆ, ಮತ್ತು ಹತ್ತಿ ಹಣ್ಣು ಮತ್ತು ಇಷ್ಟು ನಲ್ಲಿಕಾಯಿ. ಇಷ್ಟು ಹತ್ತತ್ರ 2 kg ಇದೆ ಇದರಲ್ಲಿ. ಅಷ್ಟು ಕೊಟ್ಟು ಕಳಿಸಿದ್ದಾಳೆ. ಎಲ್ಲ ತಿಂದು ಖಾಲಿ ಮಾಡಬೇಕು ನಾನು. ಇದು ನೋಡಿ, ವಾವ್. ಯಾವುದು ಒಂದು ಎಳೆಕಾಯಿಗಳಿಲ್ಲ ನೋಡಿ, ಎಲ್ಲನೂ ಫುಲ್ಲು ಹಣ್ಣಾಗಿರೋದು. ಇಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳಕ್ಕಣ್ರಿ, ಒಂದು ಫಾರ್ಮ್ ಲ್ಯಾಂಡ್ ಇರಬೇಕು. ಫಾರ್ಮ್ ಲ್ಯಾಂಡ್ ಒಳಗೆ ನಮ್ಗೆ ಇಷ್ಟವಾಗಿದ್ದ ಹಣ್ಣುಗಳನ್ನ ಬೆಳಿಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಅಂಗಡಿಗೆ ಹೋದರೆ ಇಷ್ಟಕ್ಕೆ ಎಷ್ಟು ತೊಗೋತಾರೆ ಗೊತ್ತಾ? ಮೈ ಹಾನೆಸ್ಟ್ ಒಪಿನಿಯನ್, ಇಷ್ಟು ಹಣ್ಣಿಗೆ ಮಿನಿಮಮ್ ಅಂದ್ರೂ 500 ರೂಪೀಸ್ ತೊಗೋತಾರೆ. ಏನಕ್ಕಂತ ಹೇಳ್ತೀನಿ ಕೇಳಿ. ಇಷ್ಟು ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಟ್ರೆ 20 ರೂಪೀಸ್ ಇಸ್ಕೋತಾರೆ. ಆಮೇಲೆ ನಿಮಗೆ ಇದ್ರಲ್ಲಿ 1/4 kg ಬೇಕು ಅಂತಂದರೆ 250 ರೂಪಾಯಿ ಮೇಲಾಗುತ್ತೆ ಈ ಹಣ್ಣಿಗೆ. ಬಿಕಾಸ್ ಇದೆಲ್ಲ ಸಿಗಲ್ಲ ಇಲ್ಲಿ, ತುಂಬ ರೇರ್ ಫ್ರೂಟ್ ಅಲ್ವಾ. ಇದು ನಮಗೇನೋ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಸಿಟಿ ಮಧ್ಯದಲ್ಲೆಲ್ಲ ಇದು ತುಂಬ ರೇರ್ ಫ್ರೂಟು, ಸಿಗಲ್ಲ. ಹಂಗಾಗಿ ಇದು ಭಾಳ ಕಾಸ್ಟ್ಲಿ. ಇದು ನೇರಳೆ ಹಣ್ಣು ಇದೆಲ್ಲ 4-5 ಹಣ್ಣಿಗೆ ಅವ್ರು 100 ರೂಪಾಯಿ ಇಸ್ಕೋತಾರೆ. ಹಂಗೆ ಸಿಗೋದಿಲ್ಲ ಅಂದಿದ್ದ ಹಣ್ಣುಗಳೆಲ್ಲ ಭಾರಿ ಕಾಸ್ಟ್ಲಿ ಇರುತ್ತೆ. ಕತ್ತು ಚೆನ್ನಾಗಿ ನೋಡೋಕ್ಕೆ ಖುಷಿ ನನಗಿದು. ನೋಡೋಕ್ಕೆ ಒಂಥರ ಖುಷಿ ನೋಡಿ, ನೋಡೋಕ್ಕೆ ಖುಷಿ. ಥ್ಯಾಂಕ್ ಯು ಸೋ ಮಚ್ ರಜಿನಿ, ಐ ಲವ್ ಯು ಸೋ ಮಚ್. ನನಗೆ ನನ್ನ ಆಸೆ ಕೇಳಿಕೊಂಡು ನನಗೆ ಇದನ್ನು ಮನೆಗೆ ಕಳಿಸ್ಕೊಟ್ಟಿದ್ದಕ್ಕೆ ನಾನು ವಿಡಿಯೋ ನೋಡ್ತಾಳೆ ಡೆಫಿನೆಟ್ಲಿ. ಸೊ ಅದಕ್ಕೋಸ್ಕರ ನೋಡಿ, ನಾನು ತಂದು ಕೊಟ್ಟಿದ ತಕ್ಷಣವೇ ಎಲ್ಲ ವಾಶ್ ಮಾಡ್ಬಿಟ್ಟು ನೀಟಾಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಏನಂದರೆ ತುಂಬ ವಾಮಿಟಿಂಗ್ ಇತ್ತು ಅಲ್ವಾ ನನಗೆ. ವಾಮಿಟಿಂಗ್ ಇದ್ದರೂ ಕೂಡ ನನಗೆ ಇದನ್ನು ಹುಳಿ ತಿನ್ನಬೇಕು ಅಂತ ಜಾಸ್ತಿ ಅನಿಸೋದು ನನಗೆ. ಅದೇನಕ್ಕಂತ ಗೊತ್ತಿಲ್ಲ, ಬಟ್ ಅದು ನನ್ನ ಕ್ರೇವಿಂಗು. ಹುಳಿ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಅನಿಸೋದು. ಏನೇನೆಲ್ಲ ಹುಳಿ ಇರೋ ಅಂಥದ್ದು ಏನೇನೆಲ್ಲ ಐಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಉಪ್ಪು ಹಾಕಿ ನೆನೆಸಿರೋ ಅಂಥ ಮಾವಿನಕಾಯಿ ಆಗಲಿ, ನಲ್ಲಿಕಾಯಿ ಆಗಲಿ, ಗೋದೇಸಿ ಅವ್ರದ್ದು ಬರುತ್ತೆ, ಡ್ರೈ ಪಿಕಲ್ಸ್ ಬರುತ್ತೆ. ಅದು ಯಾವುದನ್ನೂ ಬಿಟ್ಟಿಲ್ಲ ನಾನು, ಎಲ್ಲದನ್ನೂ ತಿಂದ್ಬಿಟ್ಟೆ. ಅಷ್ಟು ಹುಳಿ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ. ಅಟ್ ದ ಸೇಮ್ ಟೈಮ್ ವಾಮಿಟು, ಪಿತ್ತ ಜಾಸ್ತಿ ಆಗುತ್ತೆ. ಹುಳಿ ನಾವೆಷ್ಟು ಮ್ಯಾಕ್ಸಿಮಮ್ ತಿಂತೀವಿ ಪ್ರೆಗ್ನೆನ್ಸಿಯಲ್ಲಿ ಅಥವಾ ನಾರ್ಮಲ್ ಡೇಸಲ್ಲಿ, ಪಿತ್ತ ಜಾಸ್ತಿ ಆಗುತ್ತೆ, ವಾಮಿಟಿಂಗ್ ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ನನಗೇನೆಂದರೆ, ನನಗೆ ಬೆಳಗ್ಗೆ ಟೈಮ್ ನಾನು ಯಾವುದೇ ಕಾರಣಕ್ಕೂ ಇಮ್ಮಿಡಿಯೇಟಾಗಿ ನಾನು ಟ್ಯಾಬ್ಲೆಟ್ಸ್ ತೊಗೊತಾ ಇರಲಿಲ್ಲ. ಏನಕ್ಕೆಂದರೆ ಪಿತ್ತ ಎಲ್ಲ ಕಿತ್ಕೊಂಬರಲಿ ಅತ್ಲಾಗೆ ಅಂತ ನಾನೇ ಸುಮ್ಮನೆ ಆಗಿಬಿಡ್ತಿದ್ದೆ. ಆಮೇಲೆ ನಾನು ಎಷ್ಟೋ ಹೊತ್ತು ಆದಮೇಲೆ ಟ್ಯಾಬ್ಲೆಟ್ ತೊಗೊತಾ ಇದ್ದಿದ್ದು. ನೋಡಿ, ನನಗಷ್ಟು ಇಷ್ಟ ಆಗ್ತಿತ್ತು ಇದನ್ನೆಲ್ಲ ತಿನ್ನೋದಕ್ಕೆ. ಟ್ಯಾಬ್ಲೆಟ್ಸು ನನಗೆ ಕೊಟ್ಟಿದ್ದು ಅದು ನನಗೇನು ವರ್ಕ್ ಆಗಿಲ್ಲ. ಬಿಕಾಸ್ 2 ಟ್ಯಾಬ್ಲೆಟ್ಸ್ ನುಂಗಿದ್ರೂ ಕೂಡ ನನಗೆ ವಾಮಿಟ್ ಆಗ್ತಾಯಿತ್ತು. ಇಟ್ಸ್ ಮೇ ಬಿ ಬಿಕಾಸ್ ಆಫ್ ನನಗೆ ಈ ಸರಿ ಪ್ರೆಗ್ನೆನ್ಸಿ ಹಾರ್ಮೋನೇ ಹಂಗಿರ್ಬೋದು, ಗೊತ್ತಿಲ್ಲ ನನಗೂ. ಆಮೇಲೆ
ಜಾಸ್ತಿ ನನಗೆ ವಾಮಿಟ್ ಮಾಡಿ ಮಾಡಿ ಬಾಡಿ ಡಿಹೈಡ್ರೇಷನ್ ಆಗೋದು. ಡಿಹೈಡ್ರೇಷನ್ ಆಗಿ ಗಂಟಲೆಲ್ಲ ಒಣಗೋಗ್ಬಿಡ್ತಿತ್ತು. ಎಷ್ಟು ನೀರು ಕುಡಿದ್ರೂ, ಎಷ್ಟು ನಾನು ಹೈಡ್ರೇಷನ್ ಆಗಿ ಇರೋಕ್ಕೆ ಟ್ರೈ ಮಾಡಿದ್ರೂ ಕೂಡ, ನೀವು ನೋಡಿದರೆ ನಂದು ಹಳೆ ವೀಡಿಯೋಸಲ್ಲೆಲ್ಲ ನಾನು ತುಂಬ ನೀರು ಕುಡಿತೀನಿ. ಆಲ್ಮೋಸ್ಟ್ ನಾನು 3 to 4 ಲೀಟರ್ಸ್ ನೀರು ಕುಡಿತೀನಿ ದಿನಕ್ಕೆ. ಅದನ್ನು ಕೂಡ ನನಗೆ ಮಾಡಿದ್ರೂ ನನಗೆ ಗಂಟಲೆಲ್ಲ ತುಂಬ ಒಣಗ್ತಾ ಇತ್ತು ಬಿಕಾಸ್ ಆಫ್ ವಾಮಿಟ್. ಅದಕ್ಕೆ ಆ ರೀತಿ ನನಗೆ ಮ್ಯಾಕ್ಸಿಮಮ್ ಏನಂದರೆ ಫ್ರೂಟ್ಸಿಂದ ನನಗೆ ಎಷ್ಟು ವಾಟರ್ ಸಿಗುತ್ತೋ ಅದಷ್ಟನ್ನು ತಿನ್ನೋಣ ಅಂತಲೇ ನನಗೆ ಅನ್ಸೋದು. ನೋಡಿ, ಈ ರೀತಿ ನೆಲ್ಲಿಕಾಯಿ, ಸ್ಟ್ರಾಬೆರಿ, ಏನೇನು ಸಿಗುತ್ತದೆಲ್ಲ ತಿಂತಿದ್ದೆ ಗೈಸ್. ನಿಜವಾಗ್ಲೂ ಆ ಹೊಟ್ಟೆ ಹಸಿವು ತಡ್ಕೊಳಕ್ಕೆ ಆಗದಿರೋ ಇದೆಲ್ಲ ನಾನು ತಿಂತಾಯಿದ್ದಿದ್ದು. ಯಾಕಂದರೆ ಮನೇಲಿ ಊಟನೇ ಮಾಡೋಕ್ಕಾಗ್ತಾಯಿರಲಿಲ್ಲ ನನಗೆ. ಅನ್ನ ಸಾಂಬಾರು ಮಸಾಲೆ ಎಲ್ಲ ತಿಂದರೆ ಫುಲ್ಲು ಹಂಗೆ ಇದಾಗ್ಬಿಡೋದು. ಆಮೇಲೆ ಟಿಫನ್ನು ಬ್ರೇಕ್ಫಾಸ್ಟ್ ನಾನು ಮರ್ತೇ ಹೋಗಿದ್ದೆ ನಿಜವಾಗ್ಲೂ. ಬರೀ ಏನಂದರೆ ಬ್ರೆಡ್ಡು, ಅದಕ್ಕೊಂಚೂರು ಏನಾದರೂ ಕಾಫಿ ಆ ಥರದ್ದು ಏನಾದ್ರು ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೆ. ಅದನ್ನು ವಾಮಿಟ್ ಆಗೋದು. ಆ ರೀತಿ ಆಗ್ತಿತ್ತು ನನಗೆ. ಇದು ನಮ್ಮ ಮಾಮ ಅವರ ಇದಕ್ಕೆ ಹೋಗಿದ್ದರು, ಅವರ ಜಾಗದ ಹತ್ರ. ಆವಾಗ ಅಲ್ಲಿಂದ ಅವ್ರು ಕೊಟ್ಟು ಕಳಿಸಿದ್ದು ನೆಲ್ಲಿಕಾಯಿ ಎಲ್ಲ, ಹುಣ್ಸೆಕಾಯಿ ಕೇಳ್ತಾ ಇದ್ಲಲ್ಲ ಪುಟ್ಟಿ. ಸೊ ಅವಳಿಗೆ ಕೊಡು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು. ಬಟ್ ತೊಗೊಂಡು ಬಂದಮೇಲೆ ನನಗೆ ಇದನ್ನು ಒಂದು ತಿಂದೆ ಅಷ್ಟೇ. ಆಮೇಲೆ ತಿನ್ನೋಕ್ಕಾಗಿಲ್ಲ, ಎಕ್ಸ್ಟ್ರೀಮ್ಲಿ ಹುಳಿ ಇತ್ತು, ತಿನ್ನೋಕ್ಕಾಗಿಲ್ಲ. ಉಪ್ಪು ಖಾರ ಹಚ್ಕೊಂಡು ಎಷ್ಟು ಖಾಲಿ ಮಾಡಬೇಕೋ ಮಾಡಿದ್ದೆ. ಆ ರೀತಿ ಬರೀ ಉಪ್ಪು ಖಾರ ಹುಳಿ ಇದರಲ್ಲೇ ಬಂದೋದೆ ನೋಡಿ ಫಸ್ಟ್ 3-4 ಮಂತ್ಸ್ ಒಳಗೆ. ಆಮೇಲೆ ನನಗೆ 4 ಮಂತ್ಸಿಗೆ, ಇನ್ನೇನು ನಾಳೆ 4 ಮಂತ್ಸಿಗೆ ಬೀಳಬೇಕು. ಆವಾಗ ದೇವ್ರ ಹತ್ರ ಕೇಳಿದೆ, ದೇವ್ರೆ ನಾಳೆಯಿಂದಾದರೂ ನನ್ನ ವಾಮಿಟ್ ಕಮ್ಮಿ ಆಗೋ ಥರ ಮಾಡಪ್ಪ, ನಾನು ಆರಾಮಾಗಿ ಊಟ. ಯಾಕೆ ಯಾವಾಗಲೂ ದಿನ ನೀವು ತಿನ್ಕೊಂಡು ಇರೋರಿಗೆ ನಿಮಗೆ ಆ ಥರ ಒಂದೇ ಸರಿ ಬಾಯಿ ಕಟ್ಟಾಕ್ದಂಗೆ ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳಿ. ನಾನಂತೂ ಮೊದಲೇ ಫುಡ್ಡಿ, ನನಗೆ ಊಟ ಅಂದರೆ ತುಂಬ ಇಷ್ಟ. ನನಗೆ ಅನ್ನ ಸಾಂಬಾರು, ಈ ಪುಳಿಯೋಗರೆ, ಚಪಾತಿ, ಪಲ್ಯ, ರೊಟ್ಟಿ ಪಲ್ಯ ಇವೆಲ್ಲ ತಿಂದಿರ ನಾನು ಹೆಂಗಿರಲಿ, ಆ ಥರ ಹೆಂಗಿರಲಿ ಹೇಳಿ ನೋಡೋಣ. ಹಂಗೆ ಆಗ್ತಾನೇ ಇರಲಿಲ್ಲ. ನನಗೆ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಗೊತ್ತಾ, ನಮ್ಮ ಅಮ್ಮ ಮಾಡೋ ಅಡುಗೆ ಎಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೆ. ಬಾಯಿ ಕಟ್ಟಾಕ್ದಂಗೆ ಹಾಕ್ಬಿಡ್ತು ನನಗೆ. ಆಮೇಲೆ ಅದಕ್ಕೆ ಸಬ್ಸ್ಟ್ಯೂಟ್ ಏನಾದರೂ ಒಂದು ಸಿಗಬೇಕಲ್ಲ ಅಂತ ಏನೇನೋ ತಿಂದು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಅಷ್ಟೇ. ಕೆಲವರು ಹೇಳ್ಬೋದು, ಏನಾಗುತ್ತೆ ವಾಂತಿ ಆದರೆ ಆಗುತ್ತೆ, ತಿನ್ನಿ ಗಬ ಅಂತ ತಿನ್ಕೊಬೇಕು ಅಂತ ಹೇಳ್ತಾರೆ. ಬಟ್ ಅದಂಗೆ ಆಗಲ್ಲ, ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಆಯಿತಾ. ನಾನೇ ಇದು ಎಷ್ಟೊಂದು ಸರಿ ನಿಮಗೆ ಹೇಳಿದ್ದೀನಿ, ಈಚ್ ಪ್ರೆಗ್ನೆನ್ಸಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವಿತ್ ದ ಸೇಮ್ ಬಾಡಿ ಆದರೂ ಕೂಡ ಎಲ್ಲ ಪ್ರೆಗ್ನೆನ್ಸಿನೂ ಡೆಫಿನೆಟ್ಲಿ ಒಂದೇ ಥರ ಇರೋದಿಲ್ಲ. ಆ್ಯಂಡ್ ಎಲ್ಲ ಬಾಡಿನೂ ಒಂದೇ ಥರ ಇರೋದಿಲ್ಲ ಆಯಿತಾ. ಈಗ 4 ಮಂತ್ಸಿಗೆ ನಂದು ಎಂಟರ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನೆಕ್ಸ್ಟು ಡೇಯಿಂದನೇ ನನಗೆ ವಾಮಿಟೇ ಸ್ಟಾಪ್ ಆಯಿತು. ಕಂಪ್ಲೀಟ್ಲಿ ಸ್ಟಾಪ್ ಅಂತಲೇ ಹೇಳ್ಬೋದು, ಅಲ್ಲಿಂದ ಇಲ್ಲಿವರೆಗೂ. ಇವಾಗ ಸೊ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ, ದೇವರೇ ನನಗೆ ಸ್ಟಾಪ್ ಮಾಡಿಬಿಡಪ್ಪ, ವಾಮಿಟ್ಟು ಸಾಕಾಯಿತು ನನಗೆ ಅಂತ ಅನ್ಸೋದು. ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಎಲ್ಲಪ್ಪ ನನಗಿದು 9 ಮಂತ್ಸ್ವರೆಗೂ ಹಿಂಗೆ ಕ್ಯಾರಿ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಹಾಗಾಗಿ 5 kg ಸಣ್ಣ ಆಗೋಗ್ಬಿಟ್ಟಿದ್ದೆ ನಾನು ಫಸ್ಟ್ ಆಯಿತಾ, 3-4 ಮಂತ್ಸಲ್ಲಿ. ನಮ್ಮ ತಕ್ಷಿಕ್ ಬರ್ತಡೇ ಅಲ್ಲೂ ಅಷ್ಟೇ ಸುಮಾರು ಜನ ಕಂಡಿಡಿ, ಯಾಕೆ ಹಿಂಗೆ ತೆಳ್ಳಗಾಗಿದ್ದಾರೆ ದೀಪ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡೋದು, ಯಾರೂ ಗೆಸ್ ಮಾಡಿಲ್ಲ ಗೈಸ್. ಈ ಸರಿ ನನಗೆ 6 ಮಂತ್ವರೆಗೂ ಹೊಟ್ಟೆನೂ ಇಲ್ಲ. ಯಾರೂ ಗೆಸ್ ಮಾಡಿ, ವೆರಿ ಫ್ಯೂ ಗೆಸ್ ಮಾಡಿರೋದು ನಂದು ಈ ಪ್ರೆಗ್ನೆನ್ಸಿ. ಆ್ಯಂಡ್ ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಇದೆ. ಆಫ್ಟರ್ 4 ಮಂತ್ಸು ಫಸ್ಟು 3 ಮಂತ್ಸಿಗೆ ಬರೀ ಉಪ್ಪು ಹುಳಿ ಖಾರ ಅಂತ ನನಗಿಷ್ಟ ಆಗ್ತಿತ್ತು. ಸ್ವೀಟ್ ಕೂಡ ಇಷ್ಟ ಆಗ್ತಿತ್ತು, ಬಟ್ ನಾನು ತಿಂತಿರಲಿಲ್ಲ. ಏನಕ್ಕೆಂದರೆ ಫಸ್ಟು 3 ಮಂತ್ಸಲ್ಲೇ ನಾವು ಸ್ವೀಟ್ ಅದು ಇದು ಇಷ್ಟ ಆಯಿತು ಅಂತ ತಿಂದುಬಿಟ್ರೆ ಆಮೇಲೆ ಡಯಾಬಿಟಿಸ್ ಬರುತ್ತೆ. ಆವಾಗ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬಂದರೆ ತುಂಬ ಕಷ್ಟ. ಇನ್ಸುಲಿನ್ ಎಲ್ಲ ಕೊಡ್ತಾರದೆಲ್ಲ ತುಂಬ ರೋದನೆ. ನಾನು ಅದಕ್ಕೆ ಕಾಫಿ ಟೀ ಏನೂ ಕುಡಿತಿರ್ಲಿಲ್ಲ, ಎಂಥದ್ದು ಇಲ್ಲ. ಝೀರೋ ಸ್ವೀಟ್ಸ್ ನಂದು ಆಯಿತಾ ಸ್ಟಾರ್ಟಿಂಗಲ್ಲಿ ಫಸ್ಟ್ 3 ಮಂತ್ಸು. ಅದಾದಮೇಲೆ ತುಂಬ ಇಷ್ಟ ಆಗೋದಲ್ವ, ಏನು ಮಾಡೋದು, ಏನಾದ್ರು ಒಂಚೂರಾದ್ರು ತಿನ್ನಲೇಬೇಕಲ್ಲ. ಹಾಗಾಗಿ ನನಗೇನು ಇಷ್ಟ ಆಗೋದು ಸ್ವೀಟ್ಸ್ ಅದೆಲ್ಲ ಸ್ಮಾಲ್ ಕ್ವಾಂಟಿಟಿ. ಬೇಸಿಕ್ಲಿ ನಾನೇನು ಸ್ವೀಟ್ ತುತ್ತಲ್ಲ, ಬಟ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೊಗೊತಾ ಇದ್ದೆ ಅಷ್ಟೇ. ಅದು ತುಂಬ ಇಂಪಾರ್ಟೆಂಟು. ಮತ್ತು Cloud9 ಹಾಸ್ಪಿಟಲಲ್ಲಿ ಚೆಕಪ್ಪಿಗೆ ಬರ್ತಾಯಿದ್ವಿ ಅಲ್ಲ. ಚೆಕಪ್ಪಿಗೆ ಬಂದಾಗ ಅಲ್ಲಿ ಆಪೋಸಿಟ್ ಪಾರ್ಕಿಂಗಲ್ಲಿ ಒಂದು ಮರ ಇದೆ, ಈ ನೆಲ್ಲಿಕಾಯಿ ಮರ ಇದೆ. ಅಲ್ಲಿ ಹೋಗ್ಬಿಟ್ಟು ಅದು ನನಗೆ ಆಸೆ ಆಗಿ ಕಿತ್ಕೊಂಡು ಬಂದು ಹಿಂಗೆ ಇಟ್ಕೊಂಡು ತಿನ್ನೋದು. ಇದನ್ನು ಇಲ್ಲ ಅದಕ್ಕೆ ನಂಗೆ ಅಷ್ಟು ಆ ಮರ ನೋಡಿ ಎಷ್ಟು ಶಾಕ್ ಆಯಿತು, ಅಷ್ಟೇ ಖುಷಿ ಆಯಿತು. ಓಡಾಗಿ ಇಷ್ಟು ಕಿತ್ಕೊಂಡ್ಬಂದ್ಬಿಟ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅಲ್ಲೇ ಇದ್ದರೆ ಇನ್ನೂ ಜಾಸ್ತಿ ಕೀಳ್ತಿದ್ದೆ. ಬಟ್ ಈ ಬೇಡ, ಎಷ್ಟು ತಿಂತೀನಿ ಅಷ್ಟು ಮಾತ್ರನೇ ಕಿತ್ತರೆ ಸಾಕು ಅಂತ ಹೇಳಿ ಇಷ್ಟೇ ತಿನ್ನೋಕ್ಕಾಗೋದು. ಅದಕ್ಕೆ ಇದನ್ನು ಇಷ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಜಾಸ್ತಿ ಕಿತ್ಕೊಳ್ಳೋದು ಅಲ್ಲ ಸೋಮ.
ಹಣ್ಣಾಗಿರ್ಲಿಲ್ಲ, ತುಂಬ ಕೆಳಗೆ ಹಣ್ಣಾಗಿದ್ದೆಲ್ಲ ಕೆಳಗೆ ಬಿದ್ದು 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 ವೇಸ್ಟ್ ಆಗಿಬಿಟ್ಟಿತ್ತು. ಯಾರು ಕೀಳೋರು ಇಲ್ಲ ಅಲ್ಲಿ, ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ, ಜಾಬಿಂದ ಉದುರುದ್ರು ಹೋಗ್ತಾ ಇದೆ ಅಂತ. ಮುಗೀತು. ಫಾಲೋ ಅಪ್ಪಿಗೂ 1000 ರೂಪಾಯಿ ಇಸ್ಕೊಂಡ್ರು. ಒಂದಲೇ ಕತೆ. ಸೆಕೆ ಹೋಗ್ತಾ ನೋಡಿ, ನನ್ನ ಫೇವ್ರೆಟ್ ಶೋರೂಮಲ್ಲಿದೆ. ನಾವು ಹೋಗ್ತಾ ಇದ್ದೀವಿ. ಏನಂತ ಹೇಳಿದ್ರೆ ನಾನು ಐಬ್ರೋ ಮಾಡಿಸ್ಬೇಕು. ಒಂದು ಐಬ್ರೋ ಇವಾಗ ನೀವು ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಆಗತ್ತಾ? ಇಲ್ಲ, ಇವಾಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ. ಎಲ್ಲ ಅಂಗಡಿ ಪೂಜೆ ಜೋರು ಎಲ್ಲ ಕಡೆ. ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಹೊಟ್ಟೆಗೆ ಏನು ತಿನ್ನೋಕೆ ಹೋಗ್ತಿಲ್ಲ. ಅದು ಏನು ಕತೆನೋ ಏನೋ, ಮನೇಲಿ ಮಾಡಿದ್ದೇನೋ ತಿನ್ನೋಕ್ಕಾಗ್ತಾ ಇಲ್ಲ. ಬರೀ ಹಣ್ಣು ಹಂಪ್ಲು ತಿನ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಣ್ಣು ಹಂಪ್ಲು ಲಾಸ್ಟ್ ಟೈಮ್ ತಿಂದಷ್ಟು ತಿನ್ನೋಕೆ ಆಗ್ತಾ ಇಲ್ಲ. ಬಿಕಾಸ್ ವೆದರ್ ನನಗೆ ಕೈ ಕೊಡ್ತಾ ಇರೋದು. ಲಾಸ್ಟ್ ಒಂದು ಪ್ರೆಗ್ನೆಂಟ್ ಆದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವಾ, ಬಿಸಿಲಿದ್ದಾಗ ತಿಂದು ಚಚ್ಬಿಟ್ಟೆ ಹಣ್ಣುಗಳನ್ನ ಚೆನ್ನಾಗೆ. ಸೀಸನಲ್ಲಿ ಏನೇನು ಸಿಗುತ್ತೆ ಎಲ್ಲ ತಿಂದಾಕ್ಬಿಟ್ಟೆ. ಈಗ ನೋಡಿದ್ರೆ ಇವಾಗ ಜೋರು ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಆಗುತ್ತೆ. ಸೊ ತಿಂದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ಅಲ್ವಾ ಸೋಮ? ಅದು ಬಿಟ್ಟರೆ ಇನ್ನೇನಿಲ್ಲ ತೊಂದರೆ. ಆವಾಗ ನಾನು ನಮ್ಮ ತಕ್ಷಿ ಪ್ರೆಗ್ನೆಂಟಲ್ಲಿ ಊಟ ಮಾಡಿಲ್ಲ ಅಂದ್ರೂ ಚೆನ್ನಾಗಿ ಫ್ರೂಟ್ಸ್ಗಳು ತಿಂದಿದ್ದೀನಿ. ಅರ್ಧ kg ದ್ರಾಕ್ಷಿ ತಿಂತಾ ಇದ್ದೆ, ಆಮೇಲೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿತಾ ಇದ್ದೆ, ಎಲ್ಲ ಮಾಡಿದ್ದೆ. ಏನು ಅಂತ ಇದೇ ಇರಲಿಲ್ಲ, ಅಂದರೆ ಸೇರ್ತಿತ್ತು, ಊಟ ತಿಂತಿದ್ದೆ ಚೆನ್ನಾಗೆ. ಬಟ್ ಈಗ ಅದು ಗಂಟ್ಲಿನ ಒಳಗೆ ಇಳಿಯೋಕ್ಕೆ ಆಗ್ತಿಲ್ಲ. ತಿನ್ಬೇಕಂತ ಹಶ್ವಾದ್ರೂ ಕೂಡ ತಿನ್ನೋಕ್ಕಾಗ್ತಾ ಇಲ್ಲ. ಬಿಕಾಸ್ ಈ ಕೆಮ್ಮು, ಶೀತ, ಜ್ವರ ಇದರಿಂದ ಎಲ್ಲ ಮಿಸ್ ಆಗ್ತಾ ಇದೆ ನಮಗೆ. ಏನು ನ್ಯೂಟ್ರಿಷನ್ ಸಿಗ್ತಿದೆಯೋ ಎಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಸುಮ್ಮನೆ ಹಾಗೆ ಹೆಂಗೋ ಇದರಲ್ಲಂತೂ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಂತೂ ಎಂಥದ್ದು ಪ್ರಿಪ್ರೇಷನ್ ಇಲ್ಲ. ಏನು ಸೋಮು? ಸುಮ್ಮನೆ ಹೆಂಗೋ ಸುಮ್ಮನೆ ಹಂಗೆ ಅಡ್ಡಾದಿಡ್ಡಿ ಆಗೋಷ್ಟರಲ್ಲಿ ಆಗಲೇ 4 ತಿಂಗಳು ಬಿದ್ದೇ ಬಿಡ್ತು. ಏನು ಕತೆ ಅಂತ ಗೊತ್ತಿಲ್ಲ ನೋಡಿ. ಇನ್ನು ಫ್ರಮ್ ಏಪ್ರಿಲಿಂದನೂ ಇದೇ ಹಣೆ ಬರ. ಬರೀ ಶೀತ ಕೆಮ್ಮು. ಕಿರಣ್ ಅವ್ರ ಮನೆ ಅವ್ರ ಡ್ಯಾಡಿ ತೀರ್ಕೊಂಡಾಗಲ್ವ ಸ್ಟಾರ್ಟ್ ಆಗಿದ್ದು ನನಗೆ ಈ ಕೆಮ್ಮು ದಮ್ಮು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಒಂದು ತಿಂಗಳು ಗ್ಯಾಪ್ ಇಲ್ಲ. ಪ್ರತಿ ತಿಂಗಳು ಒಂದೊಂದ್ಸರಿ ಬರ್ತಾ ಇದೆ. ಅವಾಗ ಶುರು ಆಗಿದ್ದು ನನಗೆ. ಅಯ್ಯೋ ದೇವ, ಹೋಗತ್ತಾಗ ಇಷ್ಟೊಂದು ನಾನು ನನ್ನ ಸ್ಕೂಲ್ ಲೈಫಲ್ಲೂ ನೋಡಿಲ್ಲ, ಕಾಲೇಜ್ ಲೈಫಲ್ಲೂ ನೋಡಿಲ್ಲ. ಅದು ಏನು ಕತೆನೋ ಏನೋ. ಅದು ಪ್ರೆಗ್ನೆನ್ಸಿಗೆ ಒಂದೊಂದು ಸೆನ್ಸಿಟಿವ್ ಇರುತ್ತೆ. ಹೌದು, ನನಗೆ ಪ್ರೆಗ್ನೆನ್ಸಿ ತುಂಬ ಸೆನ್ಸಿಟಿವ್ ಇದೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡೋಕೆ ಉಸಿರು ಇಲ್ಲ ಇಲ್ಲ ಅಂತ ಜೋರಾಗಿ ಬಡ್ಕೋತಾ ಇರ್ತೀನಿ ಎಲ್ಲದಕ್ಕೂ. ಈಗ ಯಾರು ಜಗಳ ಆಡಕ್ಕೆ ಬಂದರೂ ಜಗಳ ಆಡೋಕ್ಕೂ ನನ್ನ ಹತ್ರ ಎನರ್ಜಿ ಇಲ್ಲ. ಆ ಥರ ಆಗೋಗಿದೆ ನನ್ನ ಪರಿಸ್ಥಿತಿ. ಮುಂಚೆ ಇಲ್ಲ, ನಾನೇ ಕಾಲು ಕೆರ್ಕೊಂಡು ಯಾರ ಮೇಲೆ ಜಗಳಕ್ಕೆ ಬೀಳ್ತಿದ್ದೆ. ಇವಾಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಅವ್ರು ಜಗಳಕ್ಕೆ ಬಂದರೆ ಆಯಿತು, ನೀನೇ ದೊಡ್ಡವನು ಹೋಗತ್ತಾಗೆ ಅಂತ ಹೇಳೋ ಥರ ಆಗಿದೆ ನನ್ನ ಪರಿಸ್ಥಿತಿ. ಅಷ್ಟು ವಾಯ್ಸು ಬರ್ತಿಲ್ಲ ಮೇಲೆ ನನಗೆ ಮಾತಾಡೋಕ್ಕೆ, ಹಂಗಾಗಿದೆ. ಕೆಮ್ಮು ದಮ್ಮು ಕಫ. ಓಕೆ ಬನ್ನಿ, ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಡಾಕ್ಟ್ರ್ ಹತ್ರ ಕೇಳಿದ್ರೆ ಡಾಕ್ಟ್ರ್ ಏನು ಹೇಳೋರು ಗೊತ್ತಾ?
ನಿಮ್ಮ ಬಾಡಿ ಆಲ್ರೆಡಿ ಓವರ್ ನ್ಯೂಟ್ರಿಷನ್ ಇದೆ, ಆರಾಮಾಗಿರಿ, ಏನೂ ತಲೆ ಕೆಡಿಸ್ಕೊಂಬಿಡಿ. ಅಲ್ಲ ನಂಗೆ ಹಶ್ವಾಗತ್ತೆ, ನಂಗೆ ತಿನ್ನೋಕ್ಕಾಗ್ತಿಲ್ವಲ್ಲ ಅಂದರೆ ಪರವಾಗಿಲ್ಲ ಬಿಡಿ, ಬೇಬಿ ಏನು ನಿಮ್ಮ ಊಟ ಕಾಯ್ಕೊಂಡು ಕೂತಿರುತ್ತಾ, ಅದಕ್ಕೆ ಆರಾಮಾಗಿದೆ, ಎಲ್ಲ ಇರುತ್ತೆ, ಏನೂ ತೊಂದರೆ ಇಲ್ಲ. ಹಿಂಸೆ ಮಾಡಿ ಮಾಡಿ ತುರುಕ್ಬೇಡಿ ಬಾಡಿಗೆ, ಆರಾಮಾಗಿರಿ ಅನ್ನೋರು. ನನಗೆ ಹಶ್ವೇ ತಡೆಯೋಕ್ಕಾಗ್ತಿರ್ಲಿಲ್ಲ. ಯಪ್ಪ ಏನಿದು, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ನಾನು ಹಂಗೆ ಇರೋಕ್ಕಾಗುತ್ತಾ ಅಂತ. ಒಂದು ಎಳ್ನೀರು ಕುಡಿದ್ರೂ ಆಗ್ತಿರ್ಲಿಲ್ಲ ಗೈಸ್ ನನಗೆ. ಒಂದು ಎಳ್ನೀರು ಕುಡಿದ್ರೂ ಅಷ್ಟು ವಾಮಿಟ್ ಆಗೋದು, ಹೆಂಗೆ ಕುಡಿತಿದ್ನೋ ಹಂಗೆ ವಾಮಿಟ್ ಆಗಿಬಿಡೋದು. ಯಪ್ಪ ಕರ್ಮ ಅಂತ ಅನ್ನಿಸ್ತಿತ್ತು ನಿಜವಾಗ್ಲೂ ನನಗೆ. ನೋಡಿ ಬರೀ ಇದೆ ಈ ಸೀಬೆಕಾಯಿ, ಅದು ಇದು ಒಂದು ಹಣ್ಣು, ಇಂಥವೇ ಏನೋ ಅದೇ ತಿಂಡಿ ಅದೇ ಊಟ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಎನಿಹಾವ್ ಎಲ್ಲ ಏನೋ ಒಂದು ಟ್ರೈ ಮಾಡಬೇಕಲ್ಲ. ಸೊ 4 ಮಂತ್ಸ್ ಬಿದ್ಮೇಲೆ ಏನಿಲ್ಲ, ಆರಾಮಾಗಿದ್ದೆ, ನಾರ್ಮಲಾಗಿದ್ದೆ, ಎಲ್ಲನೂ ತಿಂತಾಯಿದ್ದೆ. ಅದನ್ನೆಲ್ಲ ನೀವು ರೀಸೆಂಟಾಗಿ ಐಕಿಯಾಗೆಲ್ಲ ಹೋಗುವಾಗ ನೀವು ನೋಡಿದ್ದೀರಾ, ಎಲ್ಲನೂ ತಿಂತಿದ್ದೆ. ಅಂದರೆ ಬೇಗ ಔಟ್ಸೈಡ್ ಫುಡ್ಗಳನ್ನ ನಾವು ಬೇಗ ಆಚೆಗಡೆ ಆರಾಮಾಗಿ ತಿನ್ಕೊಂಬಿಡ್ಬೋದು, ಬಟ್ ಮನೇಲಿ ಮಾಡಿ ತಿನ್ನೋದು ಭಾರಿ ಕಷ್ಟ. ಅದರಲ್ಲೂ ನಾವೇ ಮಾಡಿ ಇಟ್ಟಿದ್ದು ಊಟಗಳಂತೂ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಮೇಲೆ ನನಗೆ ಎಷ್ಟು ಕಾರ್ನ್ ಅಂದರೆ ಇಷ್ಟ, ಬಟ್ ಈ ಸರಿ ನಾನು ತಿಂದಿರೋ ತುಂಬ ಲೀಸ್ಟು, ಕಮ್ಮಿ ಕಾರ್ನೇ ತಿಂದಿಲ್ಲ ಅಂತಲೇ ಹೇಳ್ಬೋದು. ಎಲ್ಲೋ 1 ಇಲ್ಲ 2 ಸರಿ ಅಷ್ಟೇ ತಿಂದಿರೋದು ನಾನು. ಈ ರೀತಿ ಇತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಈ ಫುಡ್ ರೊಟೀನು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಾನು ಪೈನಾಪಲ್ ತಿಂತಿದ್ದೀನಿ ಅಂತ ನೀವು ಯಾರೂ ತಿನ್ನಬೇಡಿ, ಇದು ಐ ಆಮ್ ನಾಟ್ ರೆಕಮೆಂಡೆಡ್. ಬಟ್ ಏನಂದರೆ ನನಗೆ ಕ್ರೇವಿಂಗ್ ತುಂಬ ಇತ್ತು, ಹಾಗಾಗಿ ನಾನು ತಿಂದಿರೋದಷ್ಟೇ. ಇದು ಇನ್ನು ಸ್ಟಾರ್ಟಿಂಗ್ ವೀಕಲ್ಲೇ 13th ವೀಕಲ್ಲಿ ನಾನು ತಿಂದಿರೋದು ಅದನ್ನು. ಅದಾದಮೇಲೆ ನನಗೆ ಒಂದು ಯೂರಿನ್ ಟೆಸ್ಟ್ ಇತ್ತು, ಅಂದರೆ ಇದು ಬೇಸಿಕಲಿ ಮಾಡ್ತಾರಲ್ವ, ಅದಕ್ಕೆ ನಾನು ಮನೆಗೇ ಆಪ್ಟ್ ಮಾಡಿದ್ದೆ. ನಂಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ, ಹಂಗೆ ಸುಸ್ತಾಗಿ ಬಿದ್ದೋಗಿದ್ದೆ ವಾಮಿಟ್ ಮಾಡಿಕೊಂಡು. ಹಾಗಾಗಿ ಮನೆಗೇ ಕರೆಸಿದ್ದೆ. ಮನೇಲೇ ಟೆಸ್ಟ್ ಕೊಟ್ಬಿಟ್ಟು ಅವರು ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟ್ ಎಲ್ಲನೂ ಮನೆಯಲ್ಲೇ ಬಂದು ತೊಗೋತಾರೆ. ನಂಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಭಯ ಆಯ್ತು, ಇದೇನಿದು ಇಷ್ಟು ಚಿಕ್ಕ ಟೆಸ್ಟಿಗೆ ಇಷ್ಟು ದೊಡ್ಡ ಗಾಡಿ ಕಳಿಸ್ಯಾರಲ್ಲ ಅಂತ. ಬಟ್ ಅವ್ರದ್ದು ಹಿಂಗೆ ಅಂತ ಇರೋದು ಪ್ರೊಸೀಜರು, ಹಾಗಾಗಿ ಇಟ್ಸ್ ಓಕೆ ಫೈನ್, ಯಾವ್ದಾರು ಆಯಿತು ಅಂತ. ನಮ್ಮ ಮನೆ ಹತ್ರ ಇರೋರೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು, ನೋಡಿ ಏನಾಯಿತು ಯಾರಿಗೆ ಅಂತ ಹೇಳಿಬಿಟ್ಟು. ಐ ಮೀನ್ ಇಟ್ಸ್ ಗುಡ್, ಅವ್ರ ಫಾರ್ಮಾಲಿಟೀಸ್ ಇರೋದೇ ಈ ರೀತಿ ಅಂದಾಗ ಇಟ್ಸ್ ವೆರಿ ನೈಸ್. ಎಲ್ಲ ಸೇಫಾಗಿ ಸೆಕ್ಯೂರಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಅಷ್ಟೇ ಗೈಸ್, ಇವತ್ತಿನ ವ್ಲಾಗು. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.